ಅಮ್ಮ ಮಾವಂಗೆ ಏನಾದ್ರು ಸಿಕ್ಕಾಕೊಂಡ್ರೆ ನಮ್ಮ ಕತೆ ಮುಗೀತು. ಬೇಗ ಅಮ್ಮ. ತಲೆಗೆ ಬೆಂಕಿ ಇಟ್ಬಿಡ್ತಾರೆ, ಬೇಗ ಹುಡುಕು. ಅಯ್ಯೋ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಬಾಗಿಲು ನೋಡ್ತಾ ಇರೆ. ಹುಡ್ಕಮ್ಮ ಅಂದ್ರೆ ಆಫೀಸಲ್ಲಿ ಕೂತಿರಕ್ಕೆ ಹೇಳಿ ನಾನು ಹೊರಟಿದ್ದೀನಿ ಮನೆಯಿಂದ. ಬಂದು ಭೇಟಿ ಮಾಡ್ತೀನಿ. ಮಾವ ಒಂದು ನಿಮಿಷ. ಏನು ರಾಕೇಶ್? ಅಶ್ವಿನಿ ನಿಮ್ಮ ಡೆಬಿಟ್ ಕಾರ್ಡ್ ಕೊಟ್ಲು. ಥ್ಯಾಂಕ್ಸ್. ಇದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸ್? ನೀನು ನಮ್ಮ ಮನೇಲಿ ಒಬ್ಬ ತಾನೆ, ಸಂಬಂಧದಲ್ಲಿ ಥ್ಯಾಂಕ್ಸ್ ಹೇಳಬಾರ್ದು. ನನಗೆ ಗೊತ್ತು ಮಾವ, ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ ಅಂತ. ಆದರೆ ನಿಮ್ಮ ಸಂಬಂಧನ ನಾನು ದುಡ್ಡಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ. ತಗೊಳ್ಳಿ ಪ್ಲೀಸ್. ಪರವಾಗಿಲ್ಲ ರಾಕೇಶ್, ನಂತರ ಬೇರೆ ಕಾರ್ಡ್ ಇದೆ, ನೀನು ಇಟ್ಕೊಂಡಿರು. ಬೇಡ ಮಾವ. ಯಾಕೆ? ಸಂಕೋಚನಾ? ಇಲ್ಲ, ನಿಮ್ಮ ಹತ್ರ ಏನು ಸಂಕೋಚ ಮಾವ? ನಾನು ಯಾರ ಹತ್ರನೂ ಹಾಗೆಲ್ಲ ಏನೂ ತಗೊಳ್ಳೋದಿಲ್ಲ. ಅದು ಅಲ್ಲದೆ ನಿಮ್ಮನೇಲೆ ಇರೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀರಾ, ಅಷ್ಟು ಸಾಕು. ರಾಕೇಶ್, ಅದೇನೋ ದುಡ್ಡಿನ ಅವಸರ ಅಂದಾಗಿತ್ತು. ಅದಕ್ಕೇನಂತೆ ಮಾವ, ಹೇಗೋ ಅರೇಂಜ್ ಆಗಿಬಿಡುತ್ತೆ ಬಿಡಿ. ಅದಕ್ಕೇನಂತೆ ರಾಕೇಶ್? ಇಟ್ಕೊಂಡಿರು, ದುಡ್ಡು ಅರೇಂಜ್ ಅಂದ್ಮೇಲೆ ವಾಪಸ್ ಕೊಡ್ತೀಯಂತೆ. ನಿಮ್ಮ ಕಾರ್ಡ್ ಇಟ್ಕೊಂಡು ಓಡಾಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಮಾವ. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲಿದ್ರೆ ಸಾಕು. ಸರಿ, ಕಾರ್ಡ್ ಬೇಡ ಅಂತೀಯಾ? ಒಂದು ಸ್ವಲ್ಪ ಕ್ಯಾಶ್ ಆದರೂ ಇಟ್ಕೊಂಡಿರೋ. ಮಾವ ಬೇಡ ಮಾವ. ನಾನು ನೀನು ಕ್ಯಾಶ್ ಇಟ್ಕೊಳ್ಳೇಬೇಕು ಮಾವ ಪ್ಲೀಸ್. ಒಂದು ನಿಮಿಷ ಇರು, ಬರ್ತೀನಿ. ಇರೋ ಮಾವ.